ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಗೋಪಾಲ್ ಸೋಮಯ್ಯ ಐಮಂಡ. ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಮಳೆಯಿಂದಾಗಿ ಕಾಫಿ ಬೆಳೆಗೆ ಸಾಕಷ್ಟು ಹಾನಿಯಾಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಜೂನ್ ತಿಂಗಳಿಂದ ಮಳೆ ಆರಂಭ ಆಗುತ್ತೆ. ಆದರೆ ಈ ಬಾರಿ ವಾಡಿಕೆ ಮಳೆ ಅಂದರೆ ಮುಂಗಾರು ಮಳೆ ಸಾಕಷ್ಟು ಕೈ ಕೊಟ್ಟಿತ್ತು. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆನೇ ಬಂದಿರಲಿಲ್ಲ. ಆದರೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂತು. ಆಗಸ್ಟ್ ಮೊದಲ ವಾರದಿಂದ ಶುರುವಾದಂತಹ ಮಳೆ ಇವಾಗ ಬಹುತೇಕ 3ನೇ ವಾರದವರೆಗೂ ಕೂಡ ನಿರಂತರವಾಗಿ ಮಳೆ ಬಂದಿದೆ. ಹಾಗಾಗಿ ಏಕಾಏಕಿ ಈ ಮಳೆ ಪ್ರಮಾಣ ಹೆಚ್ಚಾದಾಗ ಸಹಜವಾಗಿ ಈ ಕಾಫಿ ಗಿಡಗಳಲ್ಲಿ ತೇವಾಂಶ ಹೆಚ್ಚಾಗಿ ಈಗ ಕಾಫಿ ಕಾಯಿಗಳು ಅಂದರೆ ಕಾಫಿ ಬೀನ್ಗಳು ಏನಿದೆ ಅದು ಉದುರುವಂತಹ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಇದರಿಂದ ರೈತರಿಗೆ ಸಾಕಷ್ಟು ನಷ್ಟ ಕೂಡ ಆಗಿರುವಂಥದ್ದು. ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಬಾರದೆ ಈ ಭೂಮಿ ಏನಾಯ್ತು ಒಂಥರ ತೇವಾಂಶ ಬಹಳ ಕಡಿಮೆ ಇತ್ತು. ಆದರೆ ಜೂನ್ ಜುಲೈ ಈಗ ಆಗಸ್ಟ್ ತಿಂಗಳಲ್ಲಿ ಬಂದಂತಹ ಮಳೆಯಿಂದಾಗಿ ಈಗ ತೇವಾಂಶ ಜಾಸ್ತಿಯಾಗಿ ಕಾಫಿ ಬೀಜಗಳು ಉದುರಿ ಹೋಗ್ತಾ ಇರುವಂಥದ್ದು. ಇದರಿಂದಾಗಿ ಸಾಕಷ್ಟು ರೈತರಿಗೆ ನಷ್ಟ ಕೂಡ ಅನುಭವಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಅಂದರೆ ಈ ದೇಶದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಕೊಡಗಿನ ಪಾಲೇ ಅತಿ ಹೆಚ್ಚು ಅಂದರೆ 35% ಪಾಲು ಕೊಡಗು ಜಿಲ್ಲೆಯದೇ ಇದೆ. ಕರ್ನಾಟಕದ ಕಾಫಿ ಉತ್ಪಾದನೆಯಲ್ಲಿ ಒಟ್ಟು ಪ್ರಮಾಣ 50% ಕೊಡಗು ಜಿಲ್ಲೆಯಿಂದನೇ ಬರುತ್ತೆ. ಅಂದರೆ ವಾರ್ಷಿಕವಾಗಿ ಸರಾಸರಿ 110 ಮೆಟ್ರಿಕ್ ಟನ್ ಅಷ್ಟು ಕಾಫಿಯನ್ನು ಕೊಡಗು ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಇದು ದೇಶ ಅಲ್ಲದೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಇಲ್ಲಿಂದನೇ ರಫ್ತಾಗುತ್ತೆ. ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿ ಕಾಫಿ ಮತ್ತು ಕಾಳು ಮೆಣಸನ್ನು ಪ್ರಧಾನ ಬೆಳೆಯಾಗಿ ಬೆಳೀತಾರೆ. ಅಂದರೆ ಕಾಫಿ ತೋಟದಲ್ಲಿ ಉಪಬೆಳೆಯಾಗಿ ಈ ಕಾಳು ಮೆಣಸನ್ನು ಕೂಡ ಬೆಳೀತಾರೆ, ಕಾಫಿಯನ್ನು ಪ್ರಧಾನ ಬೆಳೆಯಾಗಿ ಬೆಳೀತಾರೆ. ಇದೊಂದು ವಾಣಿಜ್ಯ ಬೆಳೆ ಕೂಡ ಹೌದು. ಇಲ್ಲಿ ಈ ಕಾಫಿ ಬೆಳೆ ನಾಶ ಆದರೆ ಇಲ್ಲಿ ಅದಕ್ಕೆ ಒಂದು ವಿಮೆ ಕೂಡ ಇಲ್ಲ. ಅಂದರೆ ಕಾಫಿ ಪರಿಹಾರ ಹಣ ಕೂಡ ಸಿಗೋದು ಬಹಳ ಕಷ್ಟ. ಯಾಕಂದರೆ ಇದನ್ನು ವಾಣಿಜ್ಯ ಬೆಳೆ ಅಂತ ಕೇಂದ್ರ ಸರ್ಕಾರ ಪರಿಗಣನೆ ಮಾಡಿರೋದ್ರಿಂದ ಇಲ್ಲಿ ಪರಿಹಾರ ಕೂಡ ಸಿಗೋದು ಅಷ್ಟಕ್ಕಷ್ಟೇ. ನಮ್ಮ ರಾಜ್ಯ ಸರ್ಕಾರದಿಂದ ಈ ಮಳೆ ಹಾನಿ ಪರಿಹಾರ ನಿಧಿಯಲ್ಲಿ ಸಿಗುವಂಥ ಒಂದು ಅಲ್ಪ ಸ್ವಲ್ಪ ಪರಿಹಾರ ಅಷ್ಟೇ ಸಿಗುತ್ತೆ. ಹಾಗಾಗಿ ಮತ್ತಿನ್ನೊಂದು ಏನಂತಂದರೆ ಕಾಫಿಯನ್ನು ವರ್ಷದಲ್ಲಿ ಇದು ವಾರ್ಷಿಕ ಬೆಳೆ, ವರ್ಷದಲ್ಲಿ ಒಂದು ಬಾರಿ ಮಾತ್ರ ಇಲ್ಲಿ ಬೆಳೆ ಬರುತ್ತೆ. ಒಂದ್ಸಲ ಬೆಳೆದ ನಂತರ ಅದು ಕಾಫಿ ಹೆಚ್ಚು ಬೆಳೆಯುತ್ತೋ ಕಡಿಮೆ ಬೆಳೆಯುತ್ತೋ ಅದಷ್ಟೇ ಏನು ರೈತರಿಗೆ ಸಿಗುತ್ತೆ ಅದಷ್ಟೇ ಸಿಗುವಂಥದ್ದು. ಇಲ್ಲಿ ನಷ್ಟ ಆದರೆ ನಷ್ಟನೇ, ಲಾಭ ಆದರೆ ಲಾಭ. ಹಾಗಾಗಿ ಈ ಸದ್ಯ ಈ ಮುಂಗಾರು ಮಳೆ ಜೊತೆ ಏನೊಂದು ಕಾಫಿ ಬೆಳೆಗಾರರದ್ದು ಏನಂದರೆ ಒಂಥರ ಜೂಜು ಆಡ್ದ ಹಾಗೆ. ಯಾವ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆಗುತ್ತೆ ಅಥವಾ ಯಾವ ಸಂದರ್ಭದಲ್ಲಿ ಮಳೆ ಕಡಿಮೆ ಆಗುತ್ತೆ, ಯಾವ ಸಂದರ್ಭದಲ್ಲಿ ಕಾಫಿ ನಾಶ ಆಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಸದ್ಯ ಈಗ ಈ ಆಗಸ್ಟ್ ತಿಂಗಳಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಈ ತೇವಾಂಶ ಜಾಸ್ತಿಯಾಗಿ ಕಾಫಿ ಉದುರುವಂಥ ಒಂದು ಸಮಸ್ಯೆ ಶುರುವಾಗಿದೆ. ಸದ್ಯ ಇವಾಗ ಕೃಷಿ ಇಲಾಖೆ ಅಧಿಕಾರಿಗಳು ಅದಕ್ಕೂ ಕೂಡ ಕೆಲವೊಂದು ಒಂದು ಸಜೆಷನ್ ಕೂಡ ನೀಡಿದ್ದಾರೆ. ಅಂದರೆ ಕೆಲವೊಂದು ನಿರ್ದಿಷ್ಟ ರಾಸಾಯನಿಕಗಳನ್ನು ಸಿಂಪಡಿಸುವ ಮೂಲಕ ಆ ಮಣ್ಣಿನ ತೇವಾಂಶವನ್ನು ಕಡಿಮೆ ಮಾಡಿ ಕಾಫಿ ಉದುರುವಿಕೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಅನ್ನೋ ಒಂದು ಮಾರ್ಗದರ್ಶನವನ್ನು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಿರುವಂಥದ್ದು.